ಹಲೋ ನಮಸ್ತೆ ಎಲ್ರಿಗೂ. ನಮ್ಮ ರುಚಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ನಮ್ಮ ಹೊಸ ಪ್ರಯತ್ನ. ಇಲ್ಲಿ ನಾವು ವಿವಿಧ ಬಗೆಯ ಅಡುಗೆಗಳನ್ನು ನಿಮ್ಮ ಮುಂದೆ ಇಡಲು ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೇವೆ. ಇವತ್ತು ನಾವು ಮಂಗಳೂರು ಶೈಲಿಯ ಕೊಡ್ಡೈ ಫಿಶ್ ಕರಿಯನ್ನು ಮಾಡಲಿದ್ದೇವೆ. ಕೊಡ್ಡೈಯನ್ನು ಆಂಗ್ಲ ಭಾಷೆಯಲ್ಲಿ ಕ್ರೂಕರ್ ಅಂತ ಕರೀತಾರೆ. ಸೊ ಇದನ್ನು ಮಾಡಲು ಏನೆಲ್ಲ ಸಾಮಗ್ರಿಗಳು ಬೇಕೆಂದು ನೋಡ್ಕೊಂಡು ಬರೋಣ. ಇಲ್ಲಿ ನಾನು 1 kg ಕೊಡ್ಡೈ ಫಿಶ್ ತಗೊಂಡಿದ್ದೇನೆ. ಅದಕ್ಕೆ 20ರಿಂದ 22 ಬ್ಯಾಡಿಗೆ ಮೆಣಸು, 6ರಿಂದ 8 ಗುಂಟೂರು ಮೆಣಸು, 2 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಂತೆ, 1 ಲಿಂಬೆ ಗಾತ್ರದ ಹುಳಿ, ಅರ್ಧ ಟೀ ಸ್ಪೂನ್ ಅರಶಿನ ಹುಡಿ, 1 ದೊಡ್ಡ ಗಾತ್ರದ ನೀರುಳ್ಳಿ, 2 ಮೀಡಿಯಮ್ ಟೊಮ್ಯಾಟೊ, 3 ಕಾಯಿ ಮೆಣಸು, 2 ಸ್ಪೂನ್ ಕರಿಬೇವು ಸೊಪ್ಪು, 1 ಕಪ್ ಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ಮಿಕ್ಸಿ ಜಾರಿಗೆ ನಾವು ತಗೊಂಡಿರುವ ಎಲ್ಲ ಬ್ಯಾಡಗಿ ಮೆಣಸಾಗಿರ್ಬೋದು, ಗುಂಟೂರು ಮೆಣಸು ಹಾಕ್ಕೊಳ್ಬೇಕು. ಆಮೇಲೆ ಕೊತ್ತಂಬರಿ, ಜೀರಿಗೆ, ಮೆಂತೆ ಹಾಕಿ, ಆದಮೇಲೆ ಹುಳಿ, ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಡ್ರೈ ಇರುವಾಗಲೇ ಕಾಯಿ ತುರಿ ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನಾವು ಡ್ರೈ ಆಗಿ ಗ್ರೈಂಡ್ ಮಾಡ್ತಿದ್ದೇವೆ ಸ್ವಲ್ಪ. ಅದಾದಮೇಲೆ ಅದಾಗ ಚೆನ್ನಾಗಿ ಮಿಕ್ಸ್ಚರ್ ಆಗುತ್ತೆ. ಈಗ ಇದಕ್ಕೆ ನಾವು 2ರಿಂದ 3 ಲೋಟ ನೀರನ್ನು ಹಾಕ್ತಿದ್ದೇವೆ. ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅಂದರೆ ಏನು ಮಸಾಲ ಇದೆ ನೋಡಿ, ಅದು ಫೈನ್ ಟೆಕ್ಸ್ಚರ್ ಬರುವಷ್ಟೊತ್ತು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನಮ್ಮ ಏನು ಮಸಾಲ ಇದೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಹದಕ್ಕೆ ನಾವು ಇದನ್ನು ರುಬ್ಕೊಳ್ಬೇಕು. ರೆಡಿ ಆದ ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆ ಕುದಿಲಿಕ್ಕೆ ಇಡಬೇಕು. ನಾವು ಈ ಎಣ್ಣೆ ಕುದೀತಾ ಬರುವಾಗ ಅದಕ್ಕೆ ನಾವು ಕರಿಬೇವು ಸೊಪ್ಪು ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತು ಬಾಡಿಸಬೇಕು. ನಂತರ ಇದಕ್ಕೆ ಹೆಚ್ಚಿದ ಕಾಯಿ ಮೆಣಸು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು, ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಈರುಳ್ಳಿ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಬೆಂದು ಬ್ರೌನ್ ಕಲರ್ ಬರೋ ತನಕ ಬೇಯಿಸಬೇಕು. ಅದಕ್ಕೆ ಸ್ವಲ್ಪ ಜಜ್ಜಿದ ಶುಂಠಿ ಹಾಕ್ತಿದ್ದೇನೆ ಮತ್ತು 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೇನೆ. ಇದನ್ನು ರುಚಿಗೆ ತಕ್ಕ ಹಾಕ್ತಿದ್ದೇನೆ ಅಷ್ಟೇ. ನೀವು ಬೇಕಾದರೆ ಸ್ಕಿಪ್ ಮಾಡ್ಕೋಬಹುದು, ಇದನ್ನು ಕಂಪಲ್ಸರಿ ಅಲ್ಲ, ಅಷ್ಟೇ ಫ್ಲೇವರ್ಗೋಸ್ಕರ ಹಾಕ್ತಿದ್ದೇನೆ. ಇದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ತಿದ್ದೇನೆ. ಈ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ಇದನ್ನು ಬೇಯಿಸಾದ್ಮೇಲೆ ಒಂದು ಅರ್ಧ ಲೋಟ ನೀರು ಹಾಕಿ ಇದನ್ನು ಬೇಯಲ್ಲಿಡ್ತೇನೆ. ಯಾಕಂತ ಹೇಳಿದರೆ ನಮಗೆ ಟೊಮೆಟೊ ಚೆನ್ನಾಗಿ ಬೇಯಬೇಕು. ಇಲ್ಲಿ ಟೊಮೆಟೊ ಬೆಂದ ನಂತರ ಅದಕ್ಕೆ ನಾವು ಆಗ ಕರೆದ ಮಸಾಲಕ್ಕೆ ಆ ಮಿಕ್ಸಿ ತೊಳೆದ ನೀರನ್ನು ಹಾಕಿ ಇದನ್ನು ಮಸಾಲವನ್ನು ಈ ಟೊಮೆಟೊ ಈರುಳ್ಳಿ ಏನು ಫ್ರೈ ಮಾಡಿರ್ತೇವೆ ಇದಕ್ಕೆ ಮಿಕ್ಸ್ಚರಿಗೆ ಹಾಕಬೇಕು. ಇದನ್ನು ಹಾಕಿ ಚೆನ್ನಾಗಿ ಒಮ್ಮೆ ಸೌಟು ತಿರುಗಿಸಿ ಚೆನ್ನಾಗಿ ಮಿಕ್ಸ್ಚರ್ ಮಾಡಬೇಕು. ಈಗ ನಾವು ಈ ಮಸಾಲಕ್ಕೆ ಏನಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಿಮಗೆ ಎಷ್ಟು ಉಪ್ಪು ಬೇಕು ಹಾಕಿ. ನಾನಿಲ್ಲಿ 2 ಚಮಚ ಉಪ್ಪು ಹಾಕಿದ್ದೇನೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಮಾಡಿಕೊಂಡು ಇದು ಕುದಿಯುವ ತನಕ ಇದನ್ನು ಮುಚ್ಚಿಡಬೇಕು. ಚೆನ್ನಾಗಿ ಕುದಿ ಬಂದ ನಂತರ ನಾವು ಇದಕ್ಕೆ ಈ ಕಟ್ ಮಾಡ್ಕೊಂಡಿರೋ ಮೀನನ್ನು ಹಾಕಬೇಕು. ಹಾಕಿ ಇನ್ನೊಂದು ಕುದಿ ಬರುವ ತನಕ ನಾವು ಇದನ್ನು ಬೇಯಿಸಬೇಕು. ಇಲ್ಲಿ ಇನ್ನೊಂದು ವಿಷಯ ಏನು ನೆನಪಿಟ್ಕೊಳ್ಬೇಕು ಅಂತ ಹೇಳಿದರೆ, ಮೀನು ಹಾಕಿ ನಾವು ಈ ಸೌಟ್ ಕದಡಿಸುವಾಗ ನಾವು ತುಂಬ ಸಾಫ್ಟಾಗಿ ಮಾಡಬೇಕು. ಯಾಕಂದರೆ ಮೀನು ಕದಡುವ ಸಾಧ್ಯತೆ ಇದೆ. ಸೊ ತುಂಬ ಸಾಫ್ಟಾಗಿ ನಾವು ಚೆನ್ನಾಗಿ ಸೌಟನ್ನು ಒಮ್ಮೆ ಇದು ಮಾಡಿದರೆ ಸಾಕು. ಆದಮೇಲೆ ಮೀನು ಬೆಂದಿದೆಯಾ ಅಂತ ಒಂದು ಕುದಿ ಬಂದಾಗ ಅದು ಬೆಂದಿರುತ್ತೆ. ಕುದಿ ಬಂದ ನಂತರ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೋದು. ಈಗ ನಮ್ಮ ಫೇವ್ರೇಟ್ ಮಂಗಳೂರು ಶೈಲಿಯ ಕೊಡ್ಡೈ ಮೀನು ಕರಿ ಸವಿಯಲು ರೆಡಿ ಆಗಿದೆ. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವು ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೂ ಇನ್ನಷ್ಟು ರೆಸಿಪಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.